ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ A4 ಆರೋಪಿ ರಾಘು ತಾಯಿ ಮಂಜುಳಮ್ಮ ಅವರು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಮಂಜುಳಮ್ಮ ಅವರು ಬಳಲ್ತಾ ಇದ್ರು. ತೀವ್ರ ಅನಾರೋಗ್ಯದ ಸಮಸ್ಯೆ ಇತ್ತು ಅವರಿಗೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈ ಅಕ್ಯೂಸ್ಡ್ ರಾಘು ತಾಯಿ ಇದೀಗ ಅಸುನೀಗಿದ್ದಾರೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವರ ಚಿಕಿತ್ಸೆಗೋಸ್ಕರ ರಾಘು ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದ, ಅದೇ ಕಾರಣಕ್ಕೆ ಅಡ್ಡದಾರಿಯನ್ನು ಹಿಡಿದಿದ್ದ ಅನ್ನುವಂತಹ ಒಂದು ಕೂಗು ಕೂಡ ಈ ಭಾಗದಲ್ಲಿ ಕೇಳಿ ಬರುತ್ತೆ. ಈಗ ವೆರಿ ಸ್ಯಾಡ್ ಸ್ಟೋರಿ. ಅವರ ತಾಯಿ ನಿಧನರಾಗಿದ್ದಾರೆ. ರಾಘು ತಾಯಿ ಮಂಜುಳಮ್ಮ ಅವರು ದೀರ್ಘಕಾಲಿಕವಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಸಿಗೆಯನ್ನು ಹಿಡಿದಿದ್ರು. ಚಿಕಿತ್ಸೆಯನ್ನೆಲ್ಲ ನೋಡ್ಕೊಳ್ಳೋ ಕೆಲಸವನ್ನು ರಾಘುನೇ ಮಾಡ್ತಾ ಇದ್ರು. ಬಟ್ ಜೈಲು ಸೇರಿದ ನಂತರ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಮತ್ತಷ್ಟು ಸಿಕ್ಕಾಕೊಂಡಿತ್ತು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಒಂದು ಕೊಲೆ ಹಾಗೂ ಒಂದು ಜೀವ ತೆಗೆದಂತಹ ಪ್ರಕರಣ ಹಲವರನ್ನ ಬರ್ಬಾದ್ ಮಾಡಿದಂತಹ ನಿದರ್ಶನಕ್ಕೆ ಈ ಪ್ರಕರಣ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಮಂಜುಳಮ್ಮ ಅವರಿಗೆ ವಯೋಸಹಜ ಕಾಯಿಲೆ ಇತ್ತು, ಮತ್ತೆ ಅವರು ಹಾಸಿಗೆ ಹಿಡ್ತಿದ್ರು ಅನ್ನೋದನ್ನ ನಾವು ಈ ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಘು ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕೇಳ್ಪಡ್ತಾ ಇದ್ವಿ. ಎಷ್ಟೊತ್ತಿಗೆ ಅವರು ತೀರ್ಕೊಂಡಿರೋದು ಮತ್ತು ಅಂತ್ಯ ಸಂಸ್ಕಾರವನ್ನ ಕುಟುಂಬಸ್ಥರು ಯಾವ ರೀತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಂತ? ಮಮತಾ, ಏನು ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ A4 ಆರೋಪಿಯಾಗಿರುವಂತ ರಘು ಅವರ ತಾಯಿ ಮಂಜುಳಮ್ಮ ಅವರು ಇಂದು ಬೆಳಗಿನ ಜಾವ 5 ಗಂಟೆಗೆ ಅಸುನೀಗಿದ್ದಾರೆ. ಹೀಗಾಗಿ ಅವರ ಅಂತ್ಯಕ್ರಿಯೆಯನ್ನ ಇಂದು ಸಂಜೆ ವೇಳೆಗೆ ಚಿತ್ರದುರ್ಗ ನಗರದ ಏನು ಹಿಂದೂ ರುದ್ರಭೂಮಿಯಲ್ಲಿ ಮಾಡಬೇಕಂತೇಳಿ ಅವರ ಕುಟುಂಬಸ್ಥರು ಸಿದ್ಧತೆ ನಡೆಸಿರುವಂತದ್ದು. ಕಳೆದ 1 ವರ್ಷದಿಂದಲೂ ಕೂಡ ಅವರು ಅನಾರೋಗ್ಯ ಪೀಡಿತರಾಗಿದ್ದು, ಒಂದು ಮಾನಸಿಕ ಅಸ್ವಸ್ಥರಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗೆ ಏನು ರಾಘವೇಂದ್ರ ಅವರು ಒಂದು ಲವ್ ಮ್ಯಾರೇಜ್ ಆಗಿದ್ದ ಹಿನ್ನೆಲೆಯಲ್ಲಿ ಅವರು ಪ್ರತ್ಯೇಕವಾಗಿ ಅವ್ರ ಕುಟುಂಬದೊಂದಿಗೆ ವಾಸವಾಗಿದ್ರು. ಆದ್ರೆ ತಾಯಿ ಆರೋಗ್ಯವನ್ನು ವಿಚಾರಿಸಲು ಪ್ರತಿ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಂದು ತಾಯಿ ಆರೋಗ್ಯ ವಿಚಾರಿಸ್ತಿದ್ರು. ಆದ್ರೆ ಆತ ಬಂಧನವಾದಾಗಿಂದಲೂ ಕೂಡ ತಾಯಿಯನ್ನ ದರ್ಶನ ಮಾಡಿರ್ಲಿಲ್ಲ. ಹಾಗೆ ಏನು ತಾಯಿಯು ಕೂಡ ರಘು ಅವರ ಸಹೋದರ ಮುರಳಿ ಅವರ ಜೊತೆಗೆ ವಾಸವಾಗಿದ್ರು. ಈ ನೆಲೆಯಲ್ಲಿ ರಘು ಅವರ ಸಹೋದರ ಮುರಳಿ ಕೂಡ ವಿವಾಹವಾಗದೆ ತಾಯಿಯ ಆರೈಕೆ ಹಾಗೂ ಪಾಲನೆ ಪೋಷಣೆಯಲ್ಲಿ ತೊಡಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ಸಹೋದರನೊಂದಿಗಿದ್ದಂತ ತಾಯಿ ಕೂಡ ಸಾವನ್ನಪ್ಪಿರೋದು ಮುರಳಿ ಅವರಿಗೆ ಇಲ್ಲದ ನೋವು ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ರಘು ಕೂಡ ಇಲ್ಲದೆ ಇರುವುದು ಅವರ ಕುಟುಂಬದಲ್ಲಿ ಭಾರಿ ನೀರವ ಮೌನ ಆವರಿಸುವಂಥದ್ದು. ಹೀಗಾಗಿ ತಾಯಿ ಅಂತ್ಯಕ್ರಿಯೆಗಾದ್ರೂ ಕೂಡ ರಘು ಅವ್ರನ್ನ ಕರೆ ತರಬೇಕಂತ ಹೇಳಿ ಕುಟುಂಬಸ್ಥರು ಮನವಿ ಮಾಡ್ತಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಮೇಲೆ ಒಂದು ನೋವುಗಳನ್ನ ಕೊಡ್ತಿರುವಂತದ್ದು. ಈ ಒಂದು ಪ್ರಕರಣದಿಂದಾಗಿ ಆರೋಪಿಗಳ ಪ್ರತಿಯೊಂದು ಕುಟುಂಬಗಳಲ್ಲೂ ಕೂಡ ಒಂದು ಸಾವು ನೋವುಗಳಾಗ್ತಿರುವಂತದ್ದು. ಈ ಒಂದು ಪ್ರಕರಣದಿಂದಾಗಿ ಭಾರಿ ಆತಂಕ ಮನೆ ಮಾಡಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಸಿದ್ದರಾಜು ತಮ್ಮ ಮಾಹಿತಿಗಾಗಿ.